ವೀಕ್ಷಕರೇ, ಇಂಡಿಯನ್ ಯೂಟ್ಯೂಬರ್ ರೇಣು ಚಾನಲ್ಗೆ ಸ್ವಾಗತ. ನಾನು ಇವತ್ತು ಆಲೂಗಡ್ಡೆಯಿಂದ ಕ್ರಿಸ್ಪಿಯಾದಂಥ ಗರಿಗರಿಯಾದ ಬಜ್ಜಿ ಪಕೋಡಾನ ಹೊಸ ರೀತಿಯಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ. ಇದು ಒಂದು ಹೊಸ ವಿಧಾನವಾಗಿದೆ. ಇದನ್ನು ಬೇಗನೆ ಮಾಡ್ಕೋಬಹುದು, ಕಡಿಮೆ ಸಮಯದಲ್ಲಿ ಇದನ್ನು ಮಾಡ್ಕೋಬಹುದು ಮತ್ತು ತಿನ್ನಲಿಕ್ಕೆ ತುಂಬಾ ಟೇಸ್ಟಿಯಾಗಿರುತ್ತೆ. ನಾನು ಇಲ್ಲಿ 2 ಮೀಡಿಯಂ ಸೈಜ್ ಆಲೂಗಡ್ಡೆನ ತೊಳೆದ್ಬಿಟ್ಟು ತಗೊಳ್ತಾ ಇದ್ದೀನಿ. ಈಗ ಇದರ ಸಿಪ್ಪೆನ ತೆಗೆದುಕೊಳ್ತಾ ಇದ್ದೀನಿ. ಈ ರೀತಿ ಸಿಪ್ಪೆನ ತೆಗೆದುಕೊಳ್ಬೇಕು. ಈಗ ಈ ರೀತಿ ಸಿಪ್ಪೆನ ತೆಗೆದುಕೊಂಡನ್ನ ವೇಸ್ಟ್ ಮಾಡಬಾರ್ದು. ಅದಕ್ಕೆ ಸ್ವಲ್ಪ ನೀರು ಹಾಕಿಬಿಟ್ಟು ಒಂದಿನ ನೆನೆಸ್ಬಿಡಬೇಕು. ನೆನೆಸ್ಬಿಟ್ಟು ಗಿಡಕ್ಕೆ ಹಾಕೋದ್ರಿಂದ ಹೂಗಳು ಚೆನ್ನಾಗಿ ಬರುತ್ತೆ. ಈ ರೀತಿ ತೆಗೆದುಕೊಂಡಿರ್ತ ಆಲೂಗಡ್ಡೆನ ಇನ್ನೊಮ್ಮೆ ತೊಳೆದ್ಬಿಟ್ಟು ತಗೊಳ್ತಾ ಇದ್ದೀನಿ. ಈಗ ಹೆರ್ಜೋ ಮಣೆಯಿಂದ ಇವನ್ನ ಹೆರ್ಚ್ಕೋಬೇಕು. ಈ ರೀತಿ ಚೆನ್ನಾಗಿ ಹೆರ್ಚ್ಕೊಳ್ಬೇಕು. ಈಗ 2 ಆಲೂಗಡ್ಡೆನ ಹೆರ್ಜ್ಬಿಟ್ಟು ತಗೊಳ್ತಾ ಇದ್ದೀನಿ. ಈಗ ಒಂದು ಬಟ್ಟೆನ ತೆಗೆದ್ಬಿಟ್ಟು ಈಗ ತೆರೆದಂಥ ಆಲೂಗಡ್ಡೆನ ಇದನ್ನು ನೀರು ಎಷ್ಟು ಹಿಂಡ್ತಿರೋ ಅಷ್ಟು ನೀರನ್ನು ಹಿಂಡಿಬಿಟ್ಟು ಈ ರೀತಿ ತೆಗೆದುಕೊಳ್ಬೇಕು. ಒಂದು ಪಾತ್ರೆಯಲ್ಲಿ ಈ ರೀತಿ ತಗೊಳ್ತಾ ಇದ್ದೀನಿ. ಈಗ ಇದಕ್ಕೆ 4 ಸ್ಪೂನಷ್ಟು ಮೈದಾನ ಹಾಕೊಳ್ತಾ ಇದ್ದೀನಿ. ಇದು ಬೈಂಡಿಂಗ್ ಆಗಿ ತಗೊಳ್ತಾ ಇದ್ದೀನಿ. 2 ಸ್ಪೂನಷ್ಟು ಕಾರ್ನ್ಫ್ಲೋರನ್ನು ಹಾಕೊಳ್ತಾ ಇದ್ದೀನಿ. ಇದು ಹಾಕೋದ್ರಿಂದ ಕ್ರಿಸ್ಪಿಯಾಗಿ ಪಕೋಡ ಬರುತ್ತೆ. ಈಗ 1 ಸ್ಪೂನಷ್ಟು ಅಚ್ಕಾರ ಪುಡಿನ ತಗೊಳ್ತಾ ಇದ್ದೀನಿ. ಬೇಕಾದರೆ ಹೆಚ್ಚಿಗೆ ಖಾರ ಮಾಡ್ಕೋಬೋದು. ಅರ್ಧ ಟೀ ಸ್ಪೂನಷ್ಟು ಅರಿಶಿನ ಪುಡಿನ ತಗೊಳ್ತಾ ಇದ್ದೀನಿ. ಅರ್ಧ ಟೀ ಸ್ಪೂನಷ್ಟು ಗರಂ ಮಸಾಲನ ಹಾಕ್ಕೊಳ್ತಾ ಇದ್ದೀನಿ. 1 ಟೀ ಸ್ಪೂನಷ್ಟು ಜೀರಿಗೆನ ಹಾಕ್ಕೊಳ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ಸಣ್ಣದಾಗಿ ಹೆಚ್ಚಿಕೊಂಡಂಥ ಕೊತ್ತಂಬರಿ ಸೊಪ್ಪನ್ನು ಹಾಕಿಕೊಂಡು ಈ ರೀತಿ ಕಲಿಸ್ಕೋಬೇಕು. ಈ ರೀತಿ ಚೆನ್ನಾಗಿ ಕಲಿಸ್ಕೋಬೇಕು. ಇದರಲ್ಲಿ ಆಲ್ರೆಡಿ ನೀರಿನ ಅಂಶ ಇರೋದ್ರಿಂದ ನೀರು ಹಾಕೋದು ಅವಶ್ಯಕತೆ ಇರಲ್ಲ. ಈ ರೀತಿ ಎಲ್ಲ ಮಿಕ್ಸ್ ಆಗುವವರೆಗೆ ಇದನ್ನು ಪಕೋಡ ರೀತಿಯಲ್ಲಿ ಈ ರೀತಿ ಕಲಿಸ್ಕೋಬೇಕು. ಎಲ್ಲನೂ ಹೊಂದ್ಕೊಳ್ಳೋವರೆಗೂ ಈ ರೀತಿ ಕಲಿಸ್ಕೊಳ್ಬೇಕು. ಇದನ್ನು ಸ್ನ್ಯಾಕ್ಸ್ ನೀವು ಬೆಳಗ್ಗೆ ಫಟಾಫಟ್ ಅಂತ ಬೇಗನೆ ಮಾಡ್ಕೋಬೋದು. ತುಂಬಾ ಟೇಸ್ಟಿಯಾಗಿರುತ್ತೆ. ಸಾಯಂಕಾಲನೂ ಮಾಡ್ಕೋಬೋದು. ತುಂಬಾ ಬೇಗನೆ ಮಾಡ್ಕೋಬೋದಂತ ಇದು ರೆಸಿಪಿ ಆಗಿದೆ. ಈಗ ಈ ರೀತಿ ಇದನ್ನು ಮಾಡ್ಕೋಬೇಕು. ಈಗ ನಾನು ಇದನ್ನು ದೊಡ್ಡ ರೀತಿಯಲ್ಲಿ ಎತ್ತಿ ಬಿಟ್ಕೋಬಾರ್ದು, ಸಣ್ಣದಾಗಿ ಬಿಟ್ಕೋಬೇಕು. ಎತ್ತಿ ಕಾಯ್ದ ಎಣ್ಣೆಯಲ್ಲಿ ಈಗ ಬಿಟ್ಕೊಳ್ತಾ ಇದ್ದೀನಿ. ಚಿಕ್ಕದಾಗಿ ಬಿಡೋದ್ರಿಂದ ಪಕೋಡ ಚೆನ್ನಾಗಿ ಬರುತ್ತೆ. ಈಗ ಇದನ್ನು ಒಂದು ರೀತಿ ಫ್ರೈ ಆದಮೇಲೆ ಈ ರೀತಿ ಇನ್ನೊಂದು ಕಡೆ ಈ ರೀತಿ ತಿರುಗಿಸ್ಕೋಬೇಕು. ಈ ರೀತಿ ಗೋಲ್ಡನ್ ಬ್ರೌನ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಲೋ ಫ್ಲೇಮಲ್ಲಿ ಇಟ್ಟು ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡೋದ್ರಿಂದ ಒಳಗೆ ಹಸಿಯಾಗಿ ಇರೋದಿಲ್ಲ, ಗರಿಯಾಗಿ ಬರುತ್ತೆ. ನೋಡಿ, ಕ್ರಿಸ್ಪಿಯಾದ ಆಲೂ ಪಕೋಡ ರೆಡಿಯಾಗಿದೆ. ಈಗ ಇನ್ನೊಂದು ಬ್ಯಾಚ್ ಹಾಕಿ ತೋರಿಸ್ತಾ ಇದ್ದೀನಿ. ಲೋ ಫ್ಲೇಮಲ್ಲಿ ಇಟ್ಟು ಬೇಯಿಸ್ಕೋಬೇಕು. ನಡು ಹಸಿಯಾಗಿ ಉಳಿಯೋದಿಲ್ಲ, ಚೆನ್ನಾಗಿ ಫ್ರೈ ಆಗುತ್ತೆ. ಇಲ್ಲಾಂದರೆ ಹಸಿಯಾಗಿ ಉಳಿಯುತ್ತೆ. ಈಗ ನೋಡಿ ವೀಕ್ಷಕರೇ, ಆಲೂಗಡ್ಡೆಯ ಹೊಸ ವಿಧಾನದಲ್ಲಿ ಮಾಡಿದಂಥ ಪಕೋಡ ರೆಡಿಯಾಗಿದೆ. ನೀವು ಈ ರೆಸಿಪಿನ ಟ್ರೈ ಮಾಡಿ, ಬಹಳ ಬೇಗನೆ ಆಗುತ್ತೆ. ಹೇಳಿರಿ ಇದರ ಟೇಸ್ಟ್ ಹೇಗೆ ಇತ್ತು ಅಂತ. ಆಲೂಗಡ್ಡೆಯು ನಾರ್ಮಲ್ ಬಜ್ಜಿ ಪಕೋಡ ಮಾಡುತ್ತೀರಾ, ಇದರ ಟೇಸ್ಟ್ ಡಿಫ್ರೆಂಟ್ ಆಗಿದೆ ಅಂತ. ಏಕೆಂದರೆ ಇದರ ಟೇಸ್ಟ್ ಬೇರೆಯೇ ಆಗಿರುತ್ತೆ. ತಿನ್ನಲಿಕ್ಕೆ ತುಂಬಾ ಟೇಸ್ಟಿ ಆಗಿರುತ್ತೆ. ಒಳಗಿಂದ ಇದು ಹಸಿಯಾಗಿರಲ್ಲ. ಅದಕ್ಕೆ ನಾನು ಇಲ್ಲಿ ಮುರಿದು ತೋರಿಸ್ತಾ ಇದ್ದೀನಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಇಂತಹ ರೆಸಿಪಿಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿದ ಮೇಲೆ ಬೆಲ್ ಐಕನ್ ಬರುತ್ತೆ ಅಲ್ವಾ, ನೀವು ಪ್ರೆಸ್ ಮಾಡಿ. ಯಾವುದೇ ನಾನು ಹೊಸ ವಿಡಿಯೋ ಅಪ್ಲೋಡ್ ಮಾಡಿರ್ತೀನಿ ಅದರ ನೋಟಿಫಿಕೇಶನ್ ನಿಮಗೆ ಬೇಗನೆ ಬರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.